ಕೌಸಲ್ಯ ರಘುರಾಮ್ ಜೊತೆ ಸೇರಿ ಒಂದು ಸಣ್ಣ ಹಳ್ಳಿಯಲ್ಲಿ ಜೀವನ ಮಾಡ್ತಿದ್ರು. ಕೌಸಲ್ಯ ಮತ್ತು ರಘುರಾಮ್ ರಾಜೇಶ್ನ ತುಂಬಾ ಮುದ್ದಾಗಿ ಸಾಕ್ತಾ ಇದ್ರು. ರಾಜೇಶ್ನ ತುಂಬಾ ಚೆನ್ನಾಗಿ ಓದಿಸ್ತಾ ಇದ್ರು. ರಾಜೇಶಿಗೆ ಅವನ ತಾಯಿ ಅಂದ್ರೆ ತುಂಬಾ ಇಷ್ಟ. ಶಾಲೆಯಿಂದ ಬಂದ ತಕ್ಷಣ ಅವನ ತಾಯಿಯನ್ನು ಹುಡುಕ್ತಾ ಇದ್ದ. ಕೌಶಲ್ಯ ತನ್ನ ಮಗನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡು ಮನೆ ಕೆಲಸವನ್ನು ಮಾಡಿಕೊಂಡು ಬೆಳಿಗ್ಗೆ ಬೇಗ ಎದ್ದು ಅಂಗಳಕ್ಕೆ ರಂಗೋಲಿ ಹಾಕಿ ಅಡುಗೆಯನ್ನು ಮಾಡಿ ಎಲ್ಲರಿಗೂ ಇಷ್ಟವಾದಂತಹ ಅಡುಗೆಯನ್ನು ಕಷ್ಟಪಟ್ಟು ಒಲೆಯಲ್ಲೇ ಮಾಡಿ ವಿಧ ವಿಧವಾಗಿ ಎಲ್ಲವನ್ನು ಮಾಡಿಕೊಡ್ತಿದ್ರು. ರಾಜೇಶಿಗೆ ತನ್ನ ಮನೆಯ ವಾತಾವರಣ ಹಾಗೇನೆ ಅವನು ಇರುವ ಗ್ರಾಮದ ವಾತಾವರಣ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಓದ್ಬೇಕು ಅಂತ ಊರನ್ನು ಬಿಟ್ಟು ಹೊರಗೆ ಹೋಗಿ ಓದ್ಬೇಕಾಗಿತ್ತು. ಸ್ವಲ್ಪ ದಿನಗಳ ನಂತರ ರಾಜೇಶಿಗೆ ಒಂದು ಒಳ್ಳೆ ಉದ್ಯೋಗ ಸಿಕ್ತು. ಅವನು ದಿನದಿಂದ ದಿನಕ್ಕೆ ಕೈ ತುಂಬಾ ಸಂಪಾದನೆ ಮಾಡಿ ಪಟ್ನದಲ್ಲಿ ಒಂದು ಒಳ್ಳೆ ಮನೆಯನ್ನು ತೆಗೆದುಕೊಂಡು ಅಲ್ಲೇ ಜೀವನ ಮಾಡ್ತಾ ಇದ್ದ. ಸ್ವಲ್ಪ ವರ್ಷಗಳ ನಂತರ ತಂದೆ ತಾಯಿ ತೀರಿಕೊಂಡ ಕಾರಣ ಗ್ರಾಮಕ್ಕೆ ಬರದೆ ಪಟ್ನದಲ್ಲಿ ಉಳ್ಕೋಬಿಟ್ಟ. ಒಂದು ದಿನ ರಾಜೇಶನನ್ನು ನೋಡ್ಲಿಕ್ಕೆ ಅವನ ಚಿಕ್ಕಪ್ಪ ಬಂದಿದ್ರು. ಏನಪ್ಪಾ ರಾಜೇಶು, ಪಟ್ನದಲ್ಲೇ ಉಳ್ಕೋಬಿಟ್ಟೆ. ತಂದೆ ತಾಯಿ ತೀರಿಕೊಂಡ ನಂತರ ನೀನು ಊರಿಗೆ ಬರ್ಲೇ ಇಲ್ಲ. ಒಂದಿನ ಬಿಡುವು ನೋಡ್ಕೊಂಡು ಊರಿಗೆ ಬಂದೋಗಪ್ಪ. ನಿನ್ನ ನೋಡಿ ಎಷ್ಟು ದಿನಗಳಾಯಿತು. ಏನುಂಟು ಅಂತ ಚಿಕ್ಕಪ್ಪ, ನಾನು ಆ ಗ್ರಾಮಕ್ಕೆ ಬರೋದು. ಅಲ್ಲಿಗೆ ಬಂದ್ರೆ ನನಗೆ ನನ್ನ ತಂದೆ ತಾಯಿಯ ನೆನಪೇ ಆಗುತ್ತೆ. ನಮ್ಮ ತಂದೆ ತಾಯಿ ಜೊತೆ ಸೇರಿ ನಾನು ಸುತ್ತಾಡಿದ ನೆನಪುಗಳೇ ಜಾಸ್ತಿ ಆಗುತ್ತೆ. ನನಗೆ ಆ ಊರಂದ್ರೆ ತುಂಬಾ ಇಷ್ಟ. ಆದ್ರೆ ಅಲ್ಲಿ ಬರೋದು ಅಂದ್ರೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಸರಿ ಕಣಪ್ಪ, ಅದು ನಿನ್ನಿಷ್ಟ. ಊರಿಗೆ ಬರೋದು ಬರದೇ ಇರೋದು ಎಲ್ಲನೂ ನಿನ್ ಕೈಯಲ್ಲಿದೆ. ನಿನ್ನ ತಂದೆ ತಾಯಿಯ ಕೊನೆಯ ಆಸೆ ನಿನಗೆ ಒಂದು ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡೋದು. ಆದ್ರೆ ಅವ್ರ ಕೈಯಲ್ಲಿ ಅದು ಸಾಧ್ಯ ಆಗ್ಲಿಲ್ಲ. ನಾನೊಂದು ಒಳ್ಳೆ ಹುಡುಗಿನ ನೋಡ್ತೀನಿ, ನೀನು ಮದ್ವೆ ಆಗು. ಸರಿ ಚಿಕ್ಕಪ್ಪ, ನಾನು ಕೂಡ ಅದೇ ಕೆಲ್ಸನೇ ಮಾಡ್ತಾ ಇದ್ದೀನಿ. ನನ್ನ ಸ್ಟೇಟಸ್ಸಿಗೆ ತಕ್ಕಂತೆ, ಈ ಸೊಸೈಟಿಗೆ ತಕ್ಕಂತೆ ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಖಂಡಿತವಾಗಿ ನಾನು ಮದ್ವೆ ಆಗೋಣ ಅಂತಾನೆ ನೋಡ್ತಾ ಇದ್ದೀನಿ. ಸರಿಯಪ್ಪ, ನೀನು ಮದ್ವೆ ಮಾಡ್ಕೊಂಡ್ರೆ ಮಾತ್ರ ನಿನ್ ತಂದೆ ತಾಯಿಯ ಆಸೆ ನೆರವೇರುತ್ತೆ. ಸರಿ, ಸಂಜೆ ಆಗ್ತಾ ಇದೆ, ಆಮೇಲೆ ಊರಿಗೆ ಹೋಗಕ್ಕೆ ಬಸ್ ಸಿಗೋದಿಲ್ಲ. ಒಬ್ನೇ ಇದ್ದೀಯಾ, ಹುಷಾರಾಗಿರು. ನಾನು ಹೊರಡ್ತೀನಿ. ಸರಿ ಚಿಕ್ಕಪ್ಪ, ನೀವು ಹುಷಾರಾಗಿ ಹೋಗಿ. ನಿಮಗೆ ಸಮಯ ಸಿಗುವಾಗ ಕಾಲ್ ಮಾಡಿ. ಹಾಗೇನೆ ಮನೇನ, ಊರಲ್ಲಿರುವ ಆಸ್ತಿನ ಭದ್ರವಾಗಿ ನೋಡ್ಕೊಳ್ಳಿ. ನನಗೆ ಸಮಯ ಸಿಕ್ಕಿದಾಗ ಖಂಡಿತವಾಗಿ ನಾನು ಊರಿಗೆ ಬರ್ತೀನಿ. ರಾಜೇಶ್ ಆಗಿ ಹೇಳಿದಾಗ ಅವನ ಚಿಕ್ಕಪ್ಪ ಊರಿಗೆ ಹೊರಟೋದ್ರು. ಹೀಗೆ ದಿನಗಳು ಕಳೆಯಿತು. ಒಂದು ಒಳ್ಳೆ ಹುಡುಗಿನ ನೋಡಿ ರಾಜೇಶ್ ಕೂಡ ಮದುವೆಯಾದ. ಅವಳು ಆ ಸೊಸೈಟಿಯಲ್ಲೇ ಹುಟ್ಟಿ ಬೆಳೆದ ಹುಡುಗಿಯಾಗಿದ್ಲು. ಒಂದು ದಿನ ಎಲ್ಲ ಕೆಲಸವನ್ನು ಮುಗಿಸಿ ರಾಜೇಶ್ ಮನೆಗೆ ಬರುವಾಗ ರಾತ್ರಿಯಾಗಿತ್ತು. ಕೀರ್ತಿ, ನನಗೆ ತುಂಬಾ ಹಸಿವಾಗ್ತಾ ಇದೆ, ಊಟ ಕೊಡು. ಇವತ್ತು ಆಫೀಸಲ್ಲಿ ತುಂಬಾನೇ ಕೆಲಸ ಇತ್ತು. ರೀ, ನಾಳೆ ನನಗೆ ಒಂದು ಪಾರ್ಟಿ ಇದೆ. ನಾನು ಬೇಗ ನಿದ್ರೆ ಮಾಡ್ಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ನಾನು ಬೇಗ ನಿದ್ರೆ ಮಾಡದಿದ್ರೆ ನನ್ ಮುಖ ನಾಳೆ ಪಾರ್ಟಿಯಲ್ಲಿ ಫ್ರೆಶ್ ಆಗಿ ಕಾಣಲ್ಲ. ಆಗ ರಾಜೇಶ್ ಏನು ಮಾಡಲು ಸಾಧ್ಯವಾಗದೆ ಅವನೇ ಊಟ ಹಾಕೊಂಡು ಊಟ ಮಾಡ್ದ. ಆಮೇಲೆ ತುಂಬಾ ಬೇಜಾರಿಂದ ನಿದ್ರೆ ಮಾಡ್ದ. ರಾಜೇಶ್ ಕಷ್ಟಪಟ್ಟು ಕೆಲಸ ಮಾಡಿ ಬಂದ. ಆದ್ರೆ ಅವನಿಗೆ ಸಮಯಕ್ಕೆ ಸರಿಯಾಗಿ ಊಟ ಕೊಡ್ಲಿಕ್ಕೆ ಯಾರೂ ಇರ್ಲಿಲ್ಲ. ಕೀರ್ತಿ ಬೆಳಿಗ್ಗೆ ಚೆನ್ನಾಗಿ ರೆಡಿಯಾಗಿ, ಈ ಊರಲ್ಲಿ ಪಾರ್ಟಿ ಆದ್ಮೇಲೆ ನಾನು ನನ್ನ ಫ್ರೆಂಡ್ ಜೊತೆ ಸೇರಿ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ. ನಾನು ಬರ್ಲಿಕ್ಕೆ ಸುಮಾರು 3 ದಿನಗಳಾಗುತ್ತೆ. ನನ್ ಜೊತೆ ಸ್ವಲ್ಪ ಅಮೌಂಟ್ ಕಡಿಮೆ ಇದೆ. ನನಗೆ ಸ್ವಲ್ಪ ಮನಿ ಟ್ರಾನ್ಸ್ಫರ್ ಮಾಡಿ. ಅದೇನು ಕೀರ್ತಿ ಹಾಗೆ ಹೇಳ್ತಾ ಇದ್ದೀಯಾ? ನಾಳೆ ನಿನ್ನ ಬರ್ಡೇ ಅಲ್ವಾ? ನಾಳೆ ಇಡೀ ನಿನ್ ಜೊತೆನೇ ಇರ್ಬೇಕು ಅಂತ ನಾನು ಪಾರ್ಟಿಗೆ ಪ್ಲಾನ್ ಮಾಡಿದ್ದೆ. ನೀನೇನು ಹೀಗೆ ಹೇಳ್ತಿದೀಯಾ? ಹಾಗಾದ್ರೆ ನೀವು ಮೊದ್ಲೇ ನನಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತಲ್ವಾ? ನನ್ ಫ್ರೆಂಡ್ಸ್ ಎಲ್ಲ ನನ್ ಬರ್ಡೇ ಪಾರ್ಟಿಗೋಸ್ಕರ ಏನೋ ಅರೇಂಜ್ಮೆಂಟ್ ಮಾಡಿದ್ದಾರೆ. ಬೇಕಂದ್ರೆ ನೀವು ಕೂಡ ಆ ಪಾರ್ಟಿಗೆ ಬನ್ನಿ, ನಮ್ ಜೊತೆ ಸೇರಿ ಪಾರ್ಟಿ ಮಾಡ್ಬೋದು. ನನ್ನ ಫ್ರೆಂಡ್ಸ್ ಜೊತೆ ಹೋಗ್ಲಿಕ್ಕೆ ಯಾಕೆ ರೀ ಅಡ್ಡಿ ಮಾಡ್ತಾ ಇದ್ದೀರಾ? ನಿಮ್ ಪ್ಲಾನ್ ಏನಾದ್ರೂ ಇದ್ದಿದ್ರೆ ನೀವು ಮೊದ್ಲೇ ನನ್ ಜೊತೆ ಹೇಳ್ಬೇಕಾಗಿತ್ತು. ಅವಾಗ ನಾನು ಏನಾದ್ರೂ ಅಡ್ಜಸ್ಟ್ ಮಾಡ್ತಾ ಇದ್ದೆ. ಇವಾಗ ಬಂದು ಪಾರ್ಟಿ ಇದೆ ಅಂತ ಹೇಳಿದ್ರೆ ನಾನು ಏನ್ರಿ ಮಾಡೋದು? ನೀವು ಮೊದ್ಲೇ ಪ್ಲಾನ್ ಮಾಡ್ಕೊಂಡು ನನಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತಲ್ವಾ? ಸರಿ ಸರಿ, ನೋಡ್ತೀನಿ. ಆ ದಿನ ನನ್ಗೆ ಯಾವುದೇ ಮೀಟಿಂಗ್ ಇಲ್ಲದಿದ್ರೆ ನಾನ್ ನಿನ್ನ ಬರ್ಡೇ ಪಾರ್ಟಿಯಲ್ಲಿ ಜಾಯಿನ್ ಆಗ್ತೀನಿ. ಹೀಗೆ ಕೀರ್ತಿ ಒಳ್ಳೆ ಮಾಡರ್ನ್ ಡ್ರೆಸ್ ಹಾಕೊಂಡು ಅಲ್ಲಿಂದ ಪಾರ್ಟಿಗೆ ಹೊರಟೋದ್ಲು. ರಾಜೇಶ್ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದ. ಮೊದಲ ದಿನ ಅವನಿಗೆ ಹೆವಿಯಾಗಿ ವರ್ಕ್ ಇದ್ದ ಕಾರಣ ಅವನ ಮೀಟಿಂಗ್ ಎಲ್ಲ ಕ್ಯಾನ್ಸಲ್ ಆಯಿತು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ, ನಾನು, ತಂದೆ ಹೊರಗಿಂದ ಬರುವಾಗ ಮನೆಯಲ್ಲಿ ಎಲ್ಲ ಅಡಿಗೆಯನ್ನು ಸಿದ್ಧ ಮಾಡಿ ಇಡ್ತಾ ಇದ್ರು. ಕೀರ್ತಿ ಕೂಡ ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನನ್ನ ಸ್ಟೇಟಸ್ಸಿಗೆ ತಕ್ಕಂಗೆ ಅಂತ ನಾನು ಸಿಟಿಯಲ್ಲಿರುವ ಹುಡುಗಿನ ಮದುವೆಯಾದೆ. ಕೀರ್ತಿ ಇಷ್ಟೊಂದು ಮಾಡ್ರನ್ ಆಗಿರ್ತಾಳೆ ಅಂತ ನಾನು ಆಲೋಚನೆ ಮಾಡಲಿಲ್ಲ. ಕೀರ್ತಿ ನನ್ನ ತಾಯಿಯ ಹಾಗೆ ನೋಡ್ಕೋತಾಳೆ ಅನ್ಕೊಂಡಿದ್ದೆ. ಆದ್ರೆ ಅವಳು ಸೊಸೈಟಿಗೆ ತಕ್ಕಂತೆ ತುಂಬಾ ಮಾಡ್ರನ್ ಆಗಿ ಅವಳ ಜೀವನ ನೋಡ್ತಾ ಇದ್ದಾಳೆ.
ರಾಜೇಶ್ ಬಾಲ್ಕನಿಯಲ್ಲಿ ಕೂತ್ಕೊಂಡು ಟೀನ ಕುಡಿತಾ ಇದ್ದ. ಪಕ್ಕದಲ್ಲೇ ವಾಚ್ಮ್ಯಾನ್ ಕುಟುಂಬವನ್ನು ನೋಡಿದ. ಸುಶೀಲಾ, ನನ್ಗೆ ಬೇಗ ಟಿಫಿನ್ ಕೊಡು. ನಾನು ಟಿಫಿನ್ ತಿನ್ಬಿಟ್ಟು ಡ್ಯೂಟಿಗೆ ಹೋಗ್ಬೇಕು. ನನಗೂ ಟೈಮ್ ಆಗ್ತಿದೆ ಅಲ್ವಾ? ಸರಿ ರೀ, 1 ನಿಮಿಷ ಇರಿ, ಕೊಟ್ಬಿಡ್ತೀನಿ. ಸುಶೀಲಾ ತನ್ನ ಗಂಡನಿಗೆ ಬೇಗನೆ ಟಿಫಿನ್ ಕೊಟ್ಲು. ರೀ, ನನಗೆ ಜ್ವರ ಆಗ್ಬಿಡ್ತು ರೀ, ಆದ್ರಿಂದನೇ ನನ್ನಿಂದ ಎದ್ದೇಳಲಿಕ್ಕೆ ಆಗಿಲ್ಲ. ನಾನು ಸ್ವಲ್ಪ ಬೇಗ ಎದ್ದಿದ್ರೆ ನೀವು ಕೂಡ ಬೇಗ ಆಫೀಸಿಗೆ ಹೋಗ್ಬೋದಾಗಿತ್ತು. ನನ್ನ ಕ್ಷಮಿಸ್ರಿ. ನಾಳೆಯಿಂದ ಬೇಗ ಎದ್ದು ಬೇಗ ನಿಮ್ಗೆ ಟಿಫಿನ್ ಮಾಡ್ಕೊಟ್ಬಿಡ್ತೀನಿ. ಆಮೇಲೆ ನೀವು ಕೂಡ ಡ್ಯೂಟಿಗೆ ಬೇಗ ಹೋಗ್ಬೋದು. ಅಯ್ಯೋ ಸುಶೀಲಾ, ನಿಂದು ಏನು ತಪ್ಪಿಲ್ಲ. ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯ? ನಿನಗೆ ಹುಷಾರಿಲ್ಲದಾಗ ನಾನೇ ಬೇಗ ಎದ್ದು ಎಲ್ಲ ಕೆಲಸವನ್ನು ಮಾಡ್ಬೇಕಾಗಿತ್ತು. ಆದ್ರೆ ನಾನು ನಿನ್ಗೆ ಸಹಾಯನೇ ಮಾಡ್ಲಿಲ್ಲ. ನಾನೇ ಲೇಟಾಗಿ ಎದ್ದಿದ್ದು. ಇವಾಗ ಡ್ಯೂಟಿಗೆ ಲೇಟ್ ಆಗ್ತಾ ಇದೆ ಅಂತ ನಿನಗೇನೆ ತೊಂದರೆ ಕೊಡ್ತಾ ಇದ್ದೀನಿ. ನಿನಗೆ ಆರೋಗ್ಯ ಸರಿ ಇಲ್ಲದಾಗ ನಾನು ನಿನಗೆ ಸಹಾಯ ಮಾಡದೇ ಇರುವುದು ನನಗೆ ಯಾಕೋ ತುಂಬಾನೇ ಬೇಜಾರಾಗ್ತಾ ಇದೆ. ಅದೆಲ್ಲ ಪರವಾಗಿಲ್ಲ ರೀ, ನೀವು ಬೇಗ ಹೊರಡಿ. ಆಮೇಲೆ ಗೇಟ್ ಹತ್ರ ನೀವು ಇಲ್ಲದಿದ್ರೆ ಅಮ್ಮ ಇನ್ನೂ ನೀವು ಗೇಟ್ ಹತ್ರ ಬಂದಿಲ್ಲ ಅಂತ ನಿಮ್ಮನ್ನ ಬೈತಾರೆ. ನನಗೆ ಟೈಮ್ ಸಿಗುವಾಗ ನಿನಗೆ ಟ್ಯಾಬ್ಲೆಟ್ ಎಲ್ಲ ತಂದ್ಕೊಡ್ತೀನಿ. ನೀನು ಕುಡ್ಕೊಂಡು ಮಲ್ಕೋ. ಮಧ್ಯಾಹ್ನಕ್ಕೆ ಅಡಿಗೆ ಕೂಡ ಮಾಡಬೇಡ. ನಾನೇ ಹೋಟೆಲಿಂದ ಏನಾದರೂ ತರ್ತೀನಿ. ಅಯ್ಯೋ ಬೇಡ ರೀ, ನೀವ್ಯಾಕೆ ಹಾಗೆಲ್ಲ ಆಲೋಚನೆ ಮಾಡ್ತಿದ್ದೀರಾ? ಕೈಯಲ್ಲಿ ಮೊದಲೇ ದುಡ್ಡಿಲ್ಲ. ಹೊರಗಡೆ ಎಷ್ಟು ರೇಟ್ ಇದೆ ಗೊತ್ತಾ? ನಾನು ನಿಮಗೆ ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ನಾನು ಸ್ವಲ್ಪ ಸರಿ ಆಗ್ತೀನಿ. ಟ್ಯಾಬ್ಲೆಟ್ ಹಾಕೊಂಡು ಎಲ್ಲ ಕೆಲಸನ ಮಾಡ್ಕೋತೀನಿ ರೀ. ಹಾಗೆ ಹೇಳಿದಾಗ ರಾಮು ಡ್ಯೂಟಿಗೆ ಹೊರಟು ಹೋದ. ರಾಮು ಹೋದ ನಂತರ ಅವನ ಹೆಂಡತಿ ಮನೆಯೆಲ್ಲ ಗುಡಿಸಿ ಬಟ್ಟೆಯನ್ನೆಲ್ಲ ಒಗೆದು ಅವನಿಗೋಸ್ಕರ ಟಿಫಿನ್ನ ರೆಡಿ ಮಾಡ್ತಾ ಇದ್ಲು. ಇದನ್ನೆಲ್ಲ ರಾಜೇಶ್ ಬಾಲ್ಕನಿಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದ. ಈ ರೀತಿ ಒಂದು ಹೆಂಡತಿ ತನಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆಲೋಚನೆ ಮಾಡ್ತಾ ಇದ್ದ. ಮರುದಿನ ರಾಮುವಿನ ಹುಟ್ಟಿದ ಹಬ್ಬ. ರೀ, ಇವತ್ತು ನಿಮ್ಮ ಹುಟ್ಟಿದ ಹಬ್ಬ. ಬೇಗ ರೆಡಿಯಾಗಿ ಬನ್ನಿ, ನಾವಿಬ್ರು ದೇವಸ್ಥಾನಕ್ಕೆ ಹೋಗೋಣ. ಆನಂತರ ನಾವು ಇಬ್ರು ಹೊರಗೆ ಹೋಗೋಣ. ನಿಮ್ಗೆ ರಜೆ ಕೊಡ್ತಾರಾ? ಸುಶೀಲಾ, ಅಮ್ಮ ಮನೇಲಿಲ್ಲ, ಅಯ್ಯ ಮಾತ್ರ ಮನೇಲಿದ್ದಾರೆ. ಅವ್ರ ಜೊತೆ ಕೇಳಿದ್ರೆ ರಜೆ ಕೊಡ್ತಾರೋ ಇಲ್ವೋ? ಸರಿ, ನಿನ್ಗೋಸ್ಕರ ಕೇಳಿ ನೋಡ್ತೀನಿ. ರೀ, ರಜೆ ಕೊಟ್ರೆ ಹೋಗೋಣ, ಇಲ್ಲದಿದ್ರೂ ಪರವಾಗಿಲ್ಲ. ಅದರಲ್ಲೇನಿದೆ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ರಾಜೇಶ್ ಮೇಲೆ ಕೂತ್ಕೊಂಡು ಅವರಿಬ್ಬರನ್ನು ನೋಡ್ತಾ ಇದ್ದ. ಹಾಗೇನೆ ಅವರಿಬ್ಬರು ಮಾತಾಡೋದನ್ನ ಕೂಡ ಗಮನಿಸ್ತಾ ಇದ್ದ. ಅವನಿಗೆ ಅವರಿಬ್ಬರು ತುಂಬಾ ಇಷ್ಟ ಆದ್ರು. ಅವರಿಬ್ಬರು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡುವುದನ್ನು ನೋಡಿ ರಾಜೇಶ್ ತುಂಬಾನೇ ಸಂತೋಷಪಟ್ಟ. ಪಾರ್ಟಿ ಎಲ್ಲ ಮುಗಿಸಿದ ನಂತರ ಮನೆಗೆ ಹಿಂತಿರುಗಿ ಬಂದ್ಲು. ರಾಜೇಶ್ ಕೀರ್ತಿ ಜೊತೆ ಈ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತಾನೆ ಇದ್ದ. ಕೀರ್ತಿ, ನಿನಗೆ ಒಂದು ವಿಚಾರ ಹೇಳ್ಬೇಕು, ತುಂಬಾನೇ ಇಂಪಾರ್ಟೆಂಟ್. ಹೇಳಿ ರಾಜೇಶ್. ಕೀರ್ತಿ, ನೀನು ಮಾಡ್ರನ್ ಆಗಿ ಇರ್ತೀಯ ಅಂತ ನನಗ್ ಗೊತ್ತು. ಆದ್ರೆ ನೀನು ಇಷ್ಟೊಂದು ಮಾಡ್ರನ್ ಆಗಿ ಇರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನೀನು ನನ್ ಜೊತೆ ಮನೆಯಲ್ಲಿ ಇಲ್ದೆ ಫ್ರೆಂಡ್ಸು ಪಾರ್ಟಿ ಅಂತ ಹೊರಗಡೆ ಹೋಗಿ ಆರಾಮವಾಗಿ ಇದ್ದು ಬರ್ತಾ ಇದೀಯ. ನನಗೆ ಮನೇಲಿ ಇರ್ಲಿಕ್ಕೇನೆ ಹುಚ್ಚಿಡಿತಾ ಇದೆ. ನೀನೀಗ ಪಾರ್ಟಿಗೆಲ್ಲ ಹೋಗೋದು ಇಷ್ಟ ಆಗ್ತಿಲ್ಲ. ನಮ್ಮ ಮನೆಯ ವಾಚ್ಮ್ಯಾನ್ ಮತ್ತು ಅವನ ಹೆಂಡತಿ ಹೇಗೆ ಅನ್ಯೋನ್ಯವಾಗಿ ಇದ್ದಾರೆ ಗೊತ್ತಾ? ನನಗೂ ನಿನ್ ಜೊತೆ ಹಾಗೆ ಇರಬೇಕು ಅನ್ಸುತ್ತೆ. ಆದ್ರೆ ನೀನು ಹಾಗೆ ಇರೋದಿಲ್ಲ. ತುಂಬಾ ಮಾಡ್ರನ್ ಆಗಿ ಇದ್ದೀಯ. ಇದು ನನಗೆ ಇಷ್ಟ ಆಗ್ತಿಲ್ಲ. ಏನ್ ರಾಜೇಶ್, ನಿನಗೆ ಇಷ್ಟು ದಿನಗಳ ನಂತರ ಇವಾಗನೇ ಇದೆಲ್ಲ ಆಲೋಚನೆಗೆ ಬಂದಿದ್ದ? ಮದುವೆಯಾದ ಮೊದಲ ದಿನಗಳಲ್ಲಿ ನಾನ್ ನಿಮ್ ಜೊತೆ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಬಂದ್ರೆ ಡ್ಯೂಟಿ, ಆಫೀಸ್, ಮೀಟಿಂಗ್ ಅಂತ ನೀವು ನನ್ನ ದೂರ ಮಾಡಿ ಹೋಗ್ತಾ ಇದ್ರಲ್ವಾ? ನಾನು ನಿಮ್ ಜೊತೆ ಏನಾದ್ರೂ ಕೇಳಿದ್ರೆ ನೀನು ನಿನ್ ಫ್ರೆಂಡ್ಸ್ ಜೊತೆ ಹೊರಗೆಲ್ಲ ಸುತ್ತಾಡು, ನಾವು ನಮ್ಮ ಸ್ಟೇಟಸ್ಗೆ ತಕ್ಕಂತೆ ಇರ್ಬೇಕು ಅಂದ್ರೆ ನೀವು ನನ್ನ ಅಷ್ಟೊಂದು ಕೇರ್ಲೆಸ್ ಮಾಡುವಾಗ ನಾನು ಹೀಗೆ ಇರೋದ್ರಲ್ಲಿ ಏನ್ ತಪ್ಪಿದೆ? ನಮಗೆ ಮದುವೆಯಾಗಿ 3 ವರ್ಷಗಳಾಯ್ತು. ನಮಗೆ ಮಕ್ಳಿದೀಯಾ? ನಿಮ್ ಜೊತೆ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡ್ಸೋಣ ಅಂದ್ರೆ ಒಂದಿನ ಆದ್ರೂ ನನ್ ಜೊತೆ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿದೀರಾ? ಯಾವಾಗ ನೋಡಿದ್ರು ಕೆಲ್ಸ ಆಫೀಸ್ ಅಂತ ನನ್ನ ಬಿಟ್ಟು ಬಿಟ್ಟು ಹೋಗ್ತಾ ಇದ್ರಲ್ವಾ? ತಪ್ಪನ ನಿಮ್ಮೇಲೆ ಇಟ್ಕೊಂಡು ನನ್ನ ಯಾಕೆ ಹೇಳ್ತಾ ಇದ್ದೀರಾ? ನೀವು ಬದ್ಲಾಗ್ತೀರಾ ಅಂತ ನಿಮಗೋಸ್ಕರ ಕಾಯ್ತಾ ಇದ್ದೆ. ಆದ್ರೆ ನೀವು ಬದ್ಲಾಗಿಲ್ಲ. ನಾನು ಯಾಕೆ ಒಬ್ಳೆ ಮನೇಲಿ ಇರ್ಬೇಕು ಅಂತ, ಫ್ರೆಂಡ್ಸ್ ಜೊತೆ ಇದ್ರೆ ಆದ್ರೂ ಸಂತೋಷವಾಗಿರ್ಬೋದು ಅಂತ ನಾನು ಹಾಗೆ ಬದ್ಲಾದೆ. ವಾಚ್ಮ್ಯಾನ್ ಅವರ ಕುಟುಂಬನ ನೋಡಿದ್ಮೇಲೆನೆ ನಿಮ್ಗೆ ಇವಾಗ ಹೀಗೆ ಅನ್ಸ್ತು. ನಾನು ಎಷ್ಟೋ ವರ್ಷಗಳಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಅವರ ಹಾಗೆ ನೀವು ಇರ್ಬೇಕು, ರಾಮು ಹಾಗೆ ನೀವು ಇದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು ಆಲೋಚನೆ ಮಾಡಿರ್ಲಿಲ್ವಾ? ನಾನು ಮಾಡಿದ್ದು ತಪ್ಪೆ. ಇನ್ಮುಂದೆ ಈ ರೀತಿ ನಡ್ಕೊಳ್ಳೋದಿಲ್ಲ. ಇನ್ಮುಂದೆ ಈ ರೀತಿ ತಪ್ಪು ನನ್ನಿಂದ ನಡೆಯಲು ಸಾಧ್ಯವೇ ಇಲ್ಲ. ಇನ್ಮುಂದೆ ನಾವಿಬ್ರು ಅನ್ಯೋನ್ಯವಾಗಿ ಜೀವನ ಮಾಡೋಣ. ಅಂದಿನಿಂದ ಕೀರ್ತಿ ಮತ್ತು ರಾಜೇಶ್ ಅನ್ಯೋನ್ಯವಾಗಿ ಪದೇ ಪದೇ ಹಳ್ಳಿಗೆ ಕೂಡ ಹೋಗಿ ಅಲ್ಲಿರುವ ಆಸ್ತಿಯನ್ನು ನೋಡ್ಕೊಂಡು ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು. ಕೌಶಲ್ಯ ಅವರ ಇಬ್ಬರು ಮಕ್ಕಳಿಗೆ ಒಂದೇ ಮಂಟಪದಲ್ಲಿ ತುಂಬಾ ವೈಭೋಗವಾಗಿ ಮದ್ವೆ ಮಾಡಿಸಿದ್ರು.
ಊರಿನ ಜನರೆಲ್ಲರೂ ಕೌಶಲ್ಯನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು. ಆದ್ರೆ ಕೌಶಲ್ಯ ಮಾತ್ರ ಅದರ ಬಗ್ಗೆ ತಲೆಯೇನು ಕೆಡಿಸಿಕೊಳ್ಳದೆ ತನ್ನ ಇಬ್ಬರು ಸೊಸೆಂದಿರ್ನ ಮನೆಗೆ ಕರ್ಕೊಂಡೋದ್ರು. ದೊಡ್ಡ ಸೊಸೆಯಾದ ಕೀರ್ತಿ ಹಳ್ಳಿಯ ಹುಡುಗಿ, ಆದರೆ ಸಣ್ಣ ಸೊಸೆಯಾದ ಕುಸುಮ ಮಾತ್ರ ರಾಕೇಶನನ್ನು ಪ್ರೀತಿಸಿ ಮದ್ವೆ ಮಾಡ್ಕೊಂಡ್ಲು. ಮದ್ವೆಯಾದ ನಂತರ ರಘುರಾಮ್ ಮತ್ತು ಕೌಸಲ್ಯ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ರು. ಜೊತೆಗೆ ಅವರ ಮಗಳಾದ ಕಾವ್ಯ ಕೂಡ ಇದ್ಲು. ಕಾವ್ಯನಿಗೆ ವಿವಾಹವಾಗಿರಲಿಲ್ಲ, ಅವಳಿಗೂ ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ರು. ರೀ, ನಮ್ಮ ಇಬ್ಬರು ಮಕ್ಕಳಿಗೆ ಮದ್ವೆಯಾದ ನಂತರ ನನ್ನ ತಲೆಯಿಂದ ದೊಡ್ಡ ಭಾರನೇ ಇಳಿದ ಹಾಗಿದೆ. ಇನ್ಮುಂದೆ ನಾನು ಸ್ವಲ್ಪ ನೆಮ್ಮದಿಯಾಗಿ ಇರ್ತೀನಿ. ಇವಾಗ ಮನೆಯ ಜವಾಬ್ದಾರಿಯನ್ನು ಇಬ್ಬರ ಸೊಸೆಯಂದಿರ ಕೈಯಲ್ಲಿ ಕೊಡ್ಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಇನ್ಮುಂದೆ ಮನೆಯ ಜವಾಬ್ದಾರಿಯನ್ನು ಇಬ್ಬರು ಸೊಸೆಯಂದಿರೇ ನೋಡ್ಕೋಬೇಕು. ದೊಡ್ಡ ಸೊಸೆಯಾದ ಕೀರ್ತಿ ಅವಳು ಹಳ್ಳಿಯಿಂದ ಬಂದವಳು, ಅದ್ರಿಂದ ಅವಳಿಗೆ ಮನೆಯ ಅಡುಗೆ ಕೆಲಸವನ್ನೆಲ್ಲ ಅವಳಿಗೆ ಒಪ್ಪಿಸ್ಬಿಡ್ತೀನಿ. ಸಣ್ಣ ಸೊಸೆಯಾದ ಕುಸುಮ ಓದಿದ ಹುಡುಗಿ, ಅದ್ರಿಂದ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ಬೇಕು ಅಂತ ಗೊತ್ತು. ಅದಕ್ಕೆ ವಸ್ತುಗಳನ್ನ ತಗೊಂಬರೋದು, ಅದರ ಲೆಕ್ಕಾಚಾರ ಹಾಕೋದು ಎಲ್ಲ ಅವಳಿಗೆ ಒಪ್ಪಿಸ್ಬಿಡ್ತೀನಿ. ಹೇಗೋ ಗಂಡು ಮಕ್ಕಳು ನಮ್ ವ್ಯಾಪಾರ ನೋಡ್ಕೋತಿದ್ದಾರೆ. ಏನ್ರಿ ಹೇಳ್ತಿದ್ದೀರಾ? ಇಲ್ಲ ಕೌಸಲ್ಯ, ನಮ್ ಜವಾಬ್ದಾರಿ ಇನ್ನೂ ಮುಗ್ದಿಲ್ಲ. ನಮ್ಮ ಮಗಳಾದ ಕಾವ್ಯನಿಗೆ ಯಾವಾಗ ವಿವಾಹವಾಗುತ್ತೋ ಆವಾಗ್ಲೇ ನಮ್ ತಲೆ ಮೇಲೆ ಇರುವ ದೊಡ್ಡ ಭಾರ ಕೆಳಗೆ ಇಳಿಯೋದು. ಇವಾಗಷ್ಟೇ ತಾನೇ ನಮ್ ಸೊಸೆಂದಿರು ಮನೆಗೆ ಬಂದಿರೋದು. ಯಾಕೆ ಇಷ್ಟು ಬೇಗ ಎಲ್ಲಾ ಜವಾಬ್ದಾರಿನ ಅವ್ರ ತಲೆ ಮೇಲೆ ಹೊರಿಸ್ತಾ ಇದೀಯಾ? ಮನೆ ಎಲ್ಲ ಕೆಲಸವನ್ನು ಸೊಸೆಂದಿರಿಗೆ ಇವಾಗ್ಲೇ ಒಪ್ಪಿಸ್ಬೇಡ. ಇನ್ನು ಸ್ವಲ್ಪ ದಿನ ಅವರಿಗೆ ಸ್ವಲ್ಪ ಸ್ವಲ್ಪ ಕೆಲಸ ಕೊಡ್ತಾ ಇರು. ಹಾಗೇನೆ ಕಾವ್ಯನ ಕೂಡ ಕೆಲಸ ಕಲೀಲಿಕ್ಕೆ ಕಳ್ಸು. ಯಾಕೆ ಅಂದ್ರೆ ಸ್ವಲ್ಪ ದಿನದಲ್ಲಿ ಅವಳಿಗೂ ಕೂಡ ಮದ್ವೆ ಆಗುತ್ತೆ, ಜವಾಬ್ದಾರಿ ಬರ್ಬೇಕಲ್ವಾ? ಹಾಗೇನೆ ಕಾವ್ಯನ ವಿವಾಹವಾಗುವ ತನಕ ಮನೆಯ ಜವಾಬ್ದಾರಿಯನ್ನೆಲ್ಲ ನೀನೇ ನೋಡ್ಕೋ. ಕಾವ್ಯನಿಗೆ ಮದ್ವೆಯಾದ ನಂತರ ನಮ್ ಜವಾಬ್ದಾರಿಯಿಂದ ಹಿಂದೆ ಬರೋಣ. ಹಾಗೇನೆ ಇವಾಗ್ಲೇ ಸೊಸೆಂದಿರಿಗೆ ಮನೆಯ ಜವಾಬ್ದಾರಿ ಕೊಟ್ಬಿಟ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಅವರು ಗರ್ಭಿಣಿ ಆಗ್ತಾರೆ. ಆವಾಗ ಸ್ವಲ್ಪ ದಿನದಲ್ಲೇ ತಾಯಿ ಮನೆಗೆ ಹೋಗ್ತಾರೆ. ಮಗು ಆದ್ಮೇಲೆ 5-6 ತಿಂಗಳು ಕಳೆದು ಆಮೇಲೆ ನಮ್ಮನೆಗೆ ಬರ್ತಾರೆ. ಅದುವರೆಗೂ ಅದಕ್ಕೇನೆ ನನ್ನ ಮಗಳ ಮದ್ವೆ ಆಗೋ ತನಕ ಜವಾಬ್ದಾರಿನೆಲ್ಲ ನೀನೇ ನೋಡ್ಕೋ. ನಮ್ಮ ಸೊಸೆಂದಿರಿಗೆ ಒಂದು ಮೊಮ್ಮಗನೋ ಮೊಮ್ಮಗಳೋ ಹುಟ್ಟುವ ತನಕ ಮನೆ ಜವಾಬ್ದಾರಿನ ನಾವೇ ನೋಡ್ಕೊಳ್ಳೋಣ. ಇನ್ನು ವ್ಯಾಪಾರದ ವಿಚಾರಕ್ಕೆ ಬಂದ್ರೆ ನಮ್ಮ ಗಂಡು ಮಕ್ಕಳಿಗೆ ಯಾವಾಗ್ಲೂ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಇನ್ನು ಹೇಳ್ಬೇಕಾದ್ರೆ ಅವರು 5 ತಿಂಗಳು 6 ತಿಂಗಳು ಅಂತ ಎಲ್ಲೂ ಹೋಗಿ ಕೂರುವಂತಹ ಕೆಲಸ ಏನೂ ಇಲ್ಲ ಅಲ್ವಾ? ನಮ್ಮ ವ್ಯವಹಾರವನ್ನೇ ಅವರಿಬ್ರು ನೋಡ್ಕೋತಿದ್ದಾರಲ್ವಾ? ಹಾಗೆ ಎಲ್ಲಾದ್ರೂ ಹೊರಗಡೆ ಹೋದ್ರೆ 1 ದಿನ 2 ದಿನ ಅಂತ ಹೋಗ್ತಾರೆ, ಆಮೇಲೆ ಬಂದ್ಬಿಡ್ತಾರೆ. ಅದಕ್ಕೇನೆ ನಾನು ನಿನಗೆ ಹೇಳ್ತಾ ಇರೋದು, ಸೊಸೆಂದಿರಿಗೆ ಇಷ್ಟು ಬೇಗ ಜವಾಬ್ದಾರಿನ ಕೊಡಬೇಡ, ಸ್ವಲ್ಪ ದಿನ ಆದ್ಮೇಲೆ ಜವಾಬ್ದಾರಿ ಕೊಡೋಣ ಅಂತ. ಹೌದು ರೀ, ನೀವ್ ಹೇಳೋದ್ ಕೂಡ ಸರಿನೇ. ಸೊಸೆಂದಿರು ಇನ್ನು ಸ್ವಲ್ಪ ದಿನದಲ್ಲಿ ಗರ್ಭಿಣಿ ಆದ್ರೆ ಆಮೇಲೆ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಮತ್ತೆ 5-6 ತಿಂಗಳು ಕೆಲ್ಸನ ನಾನೇ ನೋಡ್ಕೋಬೇಕಾಗುತ್ತೆ. ಇನ್ನು ಮನೆ ಅಡ್ಗೆ ಕೆಲ್ಸನ ಮಗಳಿಗೆ ಹೇಳ್ಕೊಡೋದು ಅಂತೀರಾ? ಅದು ಕೂಡ ಅವಳಿಗೆ ನಾನು ಸ್ವಲ್ಪ ದಿನಗಳ ಮುಂದೆನೆ ಹೇಳ್ಕೊಟ್ಟಿದ್ದೀನಿ. ಇನ್ನು ನಮ್ ಕಾವ್ಯನ ನಮ್ ಸೊಸೆಂದಿರ ಜೊತೆ ಕೆಲಸ ಮಾಡ್ಲಿಕ್ಕೆ ನೀವು ಹೇಳಿದ ಹಾಗೆ ಬಿಡ್ತೀನಿ ರೀ. ಆವಾಗ್ಲೇ ನಾಳೆ ಒಂದಿನ ಅವಳು ಕೂಡ ಇನ್ನೊಂದು ಮನೆಯಲ್ಲಿ ಹೋಗಿ ಜೀವನ ಮಾಡುವಾಗ ಅತ್ತಿಗೆ ಮೈದುನ ಇವ್ರ ಜೊತೆಲ್ಲ ಹೇಗೆ ಇರ್ಬೇಕು ಅಂತ ಅವಳಿಗೂ ಸ್ವಲ್ಪ ಗೊತ್ತಾಗುತ್ತೆ ಅಲ್ವಾ? ನೀವು ಹೇಳುವ ಹಾಗೆ ಸೊಸೆಂದಿರಿಗೆ ಇವಾಗ್ಲೇ ಜವಾಬ್ದಾರಿ ಕೊಡದೆ ಸ್ವಲ್ಪ ಕೆಲಸವನ್ನು ಯಾರಿಗೆ ಯಾವ ಕೆಲಸವನ್ನು ಕೊಡ್ಬೇಕು ಅಂತ ಒಂದು ಪಟ್ಟಿ ಕ್ರಮ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ. 3 ಜನರು ಅನ್ಯೋನ್ಯವಾಗಿ ಕೆಲಸ ಮಾಡ್ಕೊಂಡಿರ್ಲಿ. ಹೀಗೆ ಕೌಸಲ್ಯ ಕೆಲಸಗಳ ಪಟ್ಟಿಯನ್ನು ಹಾಕಿ ಒಂದು ವೇಳೆ ತನ್ನ ಮಗಳು, ಇನ್ನೊಂದು ವೇಳೆ ಇಬ್ಬರು ಸೊಸೆಂದಿರು ಅಂತ 3 ಜನರಿಗೆ ಕೆಲಸವನ್ನು ಹಂಚಿದ ನಂತರ ಸಂಜೆಯ ತಿಂಡಿಯ ಕೆಲಸವನ್ನು ಕೌಶಲ್ಯನೇ ನೋಡಿಕೊಂಡ್ರು. ಹೀಗೆ ಕೌಶಲ್ಯ 3 ಜನರಿಗೂ ಕೆಲಸವನ್ನು ಹಂಚಿಕೊಟ್ಟು ಸ್ವಲ್ಪ ನೆಮ್ಮದಿಯಾಗಿ ಸಮಾಧಾನವಾಗಿ ಇದ್ರು. ಎಲ್ಲರೂ ಎಲ್ಲ ಕೆಲಸವನ್ನು ಮಾಡಿದ್ರು ಕೂಡ ಸಣ್ಣ ಸೊಸೆ ಮಾತ್ರ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಳ್ಳಿಯಾಗಿದ್ಲು. ಏನತ್ತೆ, ನಾನು ಇಷ್ಟೊಂದು ಓದಿದ್ದೀನಿ, ಪಟ್ನದಿಂದ ಬಂದಿದ್ದೀನಿ, ನೀವು ಮನೆ ಕೆಲಸನ ನನಗ್ ಕೊಡ್ತಾ ಇದ್ದೀರಾ? ನನ್ನಿಂದ ಈ ಮನೆ ಕೆಲಸನೆಲ್ಲ ಮಾಡ್ಲಿಕ್ಕೆ ಆಗಲ್ಲತ್ತೆ. ನೀವು ಬೇಕಂದ್ರೆ ನಾನು ಮಾಡುವ ಕೆಲಸಕ್ಕೆ ಒಬ್ಳು ಕೆಲಸದವಳನ್ನ ಇಟ್ಕೊಳ್ಳಿ. ನಾನ್ ಬೇಕಂದ್ರೆ ಅವಳಿಗೆ ನನ್ನ ಕೈಯಿಂದ ಸಂಬಳನ ಹಾಕಿ ಕೊಟ್ಬಿಡ್ತೀನಿ. ಇಲ್ ನೋಡಮ್ಮ, ನೀನು ವರದಕ್ಷಿಣೆನ ಜಾಸ್ತಿ ತಂದಿದೀಯಾ ಅಂತ ನಿನ್ನ ಒಂಥರ, ದೊಡ್ಡ ಸೊಸೆನ ಒಂಥರ, ನನ್ ಮಗಳನ್ನ ಒಂಥರ ನನ್ನಿಂದ ನೋಡ್ಲಿಕ್ಕೆ ಆಗಲ್ಲ. ಅದಕ್ಕೆ ತಾನೆ ನನ್ ಮಗಳಿಗೂ ಕೂಡ ಸರಿಸಮಾನವಾಗಿ ಕೆಲಸವನ್ನು ಹಂಚಿಕೊಟ್ಟಿದ್ದೀನಿ. ಈ ಮನೆಯಲ್ಲಿ ಯಾವಾಗಲೂ ಎಲ್ರಿಗೂ ಈ ರೀತಿನೇ ನೋಡಿ ನೋಡಿ ನನ್ಗೆ ಅಭ್ಯಾಸ. ಎಲ್ಲರನ್ನ ಬೇರೆ ಬೇರೆ ರೀತಿ, ಒಬ್ಬರನ್ನ ಒಂಥರ ಇನ್ನೊಬ್ಬರನ್ನ ಇನ್ನೊಂಥರ ನನಗೆ ನೋಡಿ ಅಭ್ಯಾಸನೇ ಇಲ್ಲ ಕಣಮ್ಮ. ನೀನು ವರದಕ್ಷಿಣೆ ಜಾಸ್ತಿನೇ ತಂದಿರ್ಬೋದು, ಆದ್ರೆ ಈ ಮನೆಯಲ್ಲಿ ಎಲ್ಲರಿಗೂ ಎಲ್ಲರೂ ಸಮಾನರೇ.
ನಾನು ಕೂಡ ಮದ್ವೆಯಾಗಿ ಬಂದಾಗ ಕೂಡ ಹಾಗೇನೇ ಇದ್ದೆ. ನನ್ನ ಅಕ್ಕ ಅವ್ರು ಇವಾಗಷ್ಟೇ ಪಟ್ಟಣಕ್ಕೆ ಹೋಗಿದ್ದು, ಆದ್ರೆ ಊರಿಗೆ ಬಂದಾಗ ಪ್ರತಿ ಸಲ ನಮ್ಮನೆಲ್ಲೇ ಇರ್ತಾರೆ. ಆವಾಗ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದನೇ ಇದ್ದು ಜೀವನ ಮಾಡಿದ್ದು. ಹೌದು, ನಿನಗೆ ಯಾಕಮ್ಮ ಅಷ್ಟೊಂದು ಕೆಲಸ ಬರುತ್ತೆ ಹೇಳ್ ನೋಡೋಣ. ಎಲ್ಲರೂ ಸರಿಸಮಾನವಾಗಿ ಕೆಲಸ ಹಂಚ್ಕೊಂಡ್ ಮಾಡೋತ್ತಾನೆ. ಇನ್ನು ಬಟ್ಟೆ ಒಗೆಯೋದು ಹೇಳ್ತೀಯಾ, ಅದು ಮಿಷಿನಲ್ಲಿ ಹಾಕಿದ್ರೆ ಮುಗೀತು. ಸರಿ, ನೀನು ಅಡಿಗೆ ಮಾಡಕ್ಕೆ ಹೋಗ್ತೀಯಾ, ಅವಾಗ ಎಲ್ಲ ಹೆಂಗಸರು ಮನೇಲಿ ಸುಮ್ನೆ ಕೂತಿರ್ತಾರ? ಇಲ್ಲ ಅಲ್ವಾ? ನಿನ್ಗೆ ತರಕಾರಿ ಕಟ್ ಮಾಡೋದು ಅದು ಇದು ಅಂತ ಏನಾದ್ರೂ ಒಂದ್ ಸಹಾಯನ ಮಾಡ್ತಾನೆ ಇರ್ತಾರೆ. ಆದ್ರೆ ನೀನು ಹಾಗೇನಾ? ಅವ್ರ ಕೆಲಸ ಮಾಡುವಾಗ ನಿನ್ನಿಷ್ಟಕ್ಕೆ ನೀನು ಆರಾಮವಾಗಿ ರೆಸ್ಟ್ ತಗೊಳ್ತೀಯ. ಆದ್ರೆ ಯಾರು ಕೂಡ ನಿನ್ ಮೇಲೆ ಕಂಪ್ಲೇಂಟೇ ಮಾಡಿಲ್ಲ. ಯಾಕೆ ಗೊತ್ತಾ? ಅದೇ ಕಣಮ್ಮ ಕುಟುಂಬ ಅಂದ್ರೆ, ಎಲ್ಲರೂ ಅನ್ಯೋನ್ಯವಾಗಿರೋದು. ಇಲ್ಲತ್ತೆ, ನೀವು ಸುಮ್ನೆ ಮಾತಲ್ಲೇ ನನಗೆ ತುಂಬಾನೇ ಹಿಂಸೆ ಕೊಡ್ತಾ ಇದ್ದೀರಾ. ಹೀಗೆ ಯಾವಾಗ ನೋಡಿದ್ರು ಏನಾದ್ರೂ ಒಂದು ಹೇಳ್ತಾನೆ ಇರ್ತಾ ಇದ್ಲು. ಹೀಗೆ ಸ್ವಲ್ಪ ದಿನದಲ್ಲೇ ಇಬ್ಬರು ಕೂಡ ಪ್ರೆಗ್ನೆಂಟ್ ಆದ್ರು. ಕುಸುಮ ಡಾಕ್ಟರ್ ಹತ್ರನೇ ಯಾವ ಕೆಲಸವನ್ನು ನಾನ್ ಮಾಡಬಾರ್ದು ಅಂತ ಹೇಳಿ ಅಂತ ಹೇಳ್ಸಿದ್ಲು. ಆಗ ದೊಡ್ಡ ಸೊಸೆಯ ಮೇಲೇನೆ ಮನೆ ಜವಾಬ್ದಾರಿ ಎಲ್ಲವೂ ಬಿದ್ದಿತ್ತು. ದೊಡ್ಡ ಸೊಸೆನೆ ಎಲ್ಲ ಕೆಲಸ ಮಾಡ್ತಾಳೆ ಅಂತ ನಾದ್ನಿಯಾದ ಕಾವ್ಯ ಕೂಡ ಅವಳಿಗೆ ಸಹಾಯ ಮಾಡ್ತಿದ್ಲು. ಕೌಶಲ್ಯ ಕೂಡ ಸಹಾಯ ಮಾಡ್ತಾ ಇದ್ರು. ಹೀಗಿರುವಾಗ ರಘುರಾಮ್ ಮತ್ತು ಕೌಶಲ್ಯ ಒಂದು ದಿನ ಸೊಸೆಂದಿರಿಗೆ ಸೀಮಂತ ಮಾಡ್ಬೇಕು ಅನ್ಕೊಂಡಿದ್ರು. ಈ ವಿಚಾರ ಕುಸುಮನ ಕಿವಿಗೆ ಕೂಡ ಬಿತ್ತು. ಅತ್ತೆ, ಮದುವೆ ವಿಚಾರದಲ್ಲಿ ಮದುವೆನ ನಿಮ್ಮಿಷ್ಟಕ್ಕೆ ಮಾಡಿಸ್ಕೊಂಡ್ರಿ, ಆವಾಗ್ಲೂ ನಾನು ಏನೂ ಹೇಳಲಿಲ್ಲ. ಆದ್ರೆ ನನಗೆ ಈ ಸೀಮಂತ ಶಾಸ್ತ್ರ ಆದ್ರೂ ಒಂಥರ ಮಾಡರ್ನ್ ರೂಪದಲ್ಲಿ ಮಾಡ್ಬೇಕು ಅಂತ ನಾನ್ ಅನ್ಕೊಂಡಿದ್ದೀನಿ. ನೀವು ನನಗೆ ಆ ರೀತಿ ಅನುಮತಿ ಕೊಡ್ತೀರಾ? ನನಗೆ ಮಾಡರ್ನ್ ರೂಪದಲ್ಲಿ ಮಾಡ್ಕೋಬೇಕು. ಅಮ್ಮ ಕೀರ್ತಿ ಬಾಮ ಇಲ್ಲಿ. ಕುಸುಮನಿಗೆ ಸ್ವಲ್ಪ ಫ್ಯಾಷನ್ ಆಗಿ ಸೀಮಂತ ಶಾಸ್ತ್ರ ಮಾಡ್ಬೇಕು ಅನ್ಕೊಂಡಿದ್ದಾಳಂತೆ. ನಿನಗೂ ಹಾಗೆ ಏನಾದ್ರೂ ಇದ್ರೆ ಹೇಳು, ಹಾಗೆ ಮಾಡ್ಬಿಡೋಣ. ಅದು ಯಾಕೆ ಅಂದ್ರೆ, ಗರ್ಭಿಣಿಯಾಗಿರುವವರು ಅವರ ಮನ್ಸಲ್ಲಿ ಏನಾದ್ರೂ ಆಸೆ ಇದ್ರೆ ಅದನ್ನ ನಾವು ತೀರಿಸ್ಬೇಕಂತೆ. ಇಲ್ಲದಿದ್ರೆ ಹೊಟ್ಟೆಯಲ್ಲಿರುವ ಮಗು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರುತ್ತಂತೆ. ಹೌದತ್ತೆ, ನನಗೆ ಆ ರೀತಿ ಆಸೆ ಇದೆ. ನನಗೆ ತುಂಬಾ ವೈಭೋಗದಿಂದ ಇಲ್ಲದೆ ಸ್ವಲ್ಪ ಮುತ್ತೈದೆಯರನ್ನು ಕರೆದು ನನಗೆ ನನ್ನ ಮಗು ಆರೋಗ್ಯಕರವಾಗಿ ಹುಟ್ಟಲಿ ಅಂತ ಆಶೀರ್ವಾದ ಮಾಡಿದ್ರೆ ಸಾಕತ್ತೆ. ಹಾಗಾದ್ರೆ ಸರಿ, ನಿಮ್ಗೆ ಇಷ್ಟ ಆದ ರೀತಿ ಸೀಮಂತ ಶಾಸ್ತ್ರ ಮಾಡೋಣ. ಹಾಗೆ ಅಂತ ಹೇಳಿ ಸರಿ ಅಂತ ಒಪ್ಪಿಕೊಂಡು ಮೊದಲು ಕೀರ್ತಿಗೆ ಸೀಮಂತ ಶಾಸ್ತ್ರ ಮಾಡೋಣ ಅಂತ ತೀರ್ಮಾನ ಮಾಡಿ ಸ್ವಲ್ಪ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು, ಕೀರ್ತಿಗೆ ಹೊಸ ಸೀರೆ, ಮಾಲೆ, ಸಿಹಿಯನ್ನು ಕೊಟ್ಟು ಬಳೆಯನ್ನು ಹಾಕಿಸಿ ಸ್ವಲ್ಪ ಗಂಧಶಾಸ್ತ್ರ, ಅರಿಶಿನ ಶಾಸ್ತ್ರವನ್ನೆಲ್ಲ ಮಾಡಿಸಿ ಕೀರ್ತಿಗೆ ಇಷ್ಟ ಆಗುವ ರೀತಿ ಶಾಸ್ತ್ರವನ್ನು ಮಾಡಿ ಮುಗಿಸಿದ್ರು. ಅಮ್ಮ ಕೀರ್ತಿ, ನಿನಗೆ ಇಷ್ಟವಾದ ರೀತಿನೇ ನಾನು ಈ ಸೀಮಂತ ಶಾಸ್ತ್ರವನ್ನು ಮಾಡಿಸಿದ್ನ. ಈ ಸೀಮಂತದಲ್ಲಿ ನಿನಗೇನಾದ್ರೂ ಕುಂದುಕೊರತೆಗಳಿದ್ರೆ ನನ್ ಜೊತೆ ಹೇಳಮ್ಮ. ಅತ್ತೆ, ನೀವು ಮಾಡಿದಂತಹ ಸೀಮಂತ ಶಾಸ್ತ್ರ ನನಗೆ ತುಂಬಾನೇ ಇಷ್ಟ ಆಯ್ತತ್ತೆ. ನನಗೆ ಇನ್ನೂ ಯಾವ ಕೋರಿಕೆನೂ ಇಲ್ಲ. ನಿಮ್ಮ ಸ್ವಂತ ಮಗಳ ಹಾಗೆ ನನಗೆ ಎಲ್ಲ ಶಾಸ್ತ್ರವನ್ನು ಮಾಡಿ ಮುಗಿಸಿದೀರಾ. ನಂಗೆ ಸಂತೋಷ ಆಗ್ತಿದೆ. ಸರಿ ಕಣಮ್ಮ, ನಿನ್ನ ಇಷ್ಟ ಪ್ರಕಾರ ನಾನ್ ನಿನಗೆ ಶಾಸ್ತ್ರ ಮಾಡ್ದೆ ಅಲ್ವಾ, ನನಗೆ ತುಂಬಾ ಸಂತೋಷ. ಇವಾಗ ಕುಸುಮನಿಗೆ ಶಾಸ್ತ್ರ ಮಾಡ್ಬೇಕು. ನನ್ ರೂಮಲ್ಲಿ ಒಂದು ಗಿಫ್ಟ್ ಇದೆ, ಹೋಗಿ ತಗೊಂಬಾ. ಆಗ ಕುಸುಮ ಅವಳ ರೂಮಿಗೆ ಬಂದು ಒಂದು ಗಿಫ್ಟ್ ಅನ್ನು ಹುಡುಕ್ತಾ ಇದ್ಲು. ಆದ್ರೆ ಅಲ್ಲಿ ಒಂದು ದೊಡ್ಡ ಗೌನ್ ಇತ್ತು. ಅತ್ತೆ, ಇಲ್ಲಿ ಯಾವ ಗಿಫ್ಟು ಇಲ್ಲ, ಇಲ್ಲಿ ಒಂದು ಗೌನ್ ಮಾತ್ರ ಇದೆ. ಹಾಗೆ ಅಂತ ನಿಂತಲ್ಲಿಂದನೇ ಕಿರ್ಚ್ತಾ ಇದ್ಲು. ಕೌಶಲ್ಯ ಕೂಡ ಅವಳು ನಿಂತಲ್ಲಿಂದನೇ ಮಾತಾಡ್ತಾ ಇದ್ಲು. ಆ ಗೌನು ನೀನ್ ಹೇಳ್ದೆ ಅಲ್ವಮ್ಮ, ಅದಕ್ಕೇನೆ ನಿನಗೋಸ್ಕರನೇ ತಂದಿದ್ದು. ಅದ್ನ ಹಾಕೋ, ನಿನಗೂ ಸ್ವಲ್ಪ ಸರ್ಪ್ರೈಸ್ ಆಗಿರುತ್ತೆ. ಹಾಗೆಂತ ಹೇಳಿದಾಗ ಕುಸುಮ ಕೂಡ ಹಾಕಿಕೊಂಡ್ಲು. ಕೌಶಲ್ಯ ತಕ್ಷಣ ಮಾಮ್ ಟು ಬಿ ಅಂತ ಒಂದು ಮೆಡಲ್ ಅನ್ನು ಹಾಕಿದ್ಲು. ಏನತ್ತೆ, ಮಾಡ್ರನ್ ಅಂದ ತಕ್ಷಣ ನೀವು ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಹೇಳ್ದೆ ಅಲ್ವಾ ಕಣಮ್ಮ, ನಿನಗೆ ಇಷ್ಟವಾದ ರೀತಿ ಮಾಡ್ತೀನಿ ಅಂತ. ನೀವೆಲ್ಲರೂ ಸಂತೋಷವಾಗಿ ಇರ್ಬೇಕು. ಇದು ಮಾತ್ರ ಅಲ್ಲ, ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ. ಕುಸುಮ, ಗೊಂದಲ ಪಡ್ಬೇಡ. ಇವಾಗ ಎಲ್ಲರೂ ಫ್ಲವರ್ ಬಾಕ್ಸ್ ಮಾಡಿ ಅವರಿಗೆ ಹುಟ್ಟುವಂತಹ ಮಗು ಯಾವ ಬಣ್ಣದಲ್ಲಿದೆ ಅಂತ ತಿಳ್ಕೊಳಕ್ಕೆ ಏನೇನೋ ಮಾಡ್ತಾರಲ್ವಾ, ಆ ರೀತಿ ನಿನಗ್ ಕೂಡ ಮಾಡಿದೀನಿ. ನೀನಿವಾಗ ಫ್ಲವರ್ ಬಾಕ್ಸ್ ಮಾಡು, ನಿನಗೂ ಕೂಡ ಯಾವ ರೀತಿ ಮಗು ಹುಟ್ಟುತ್ತೆ ಅಂತ ಗೊತ್ತಾಗುತ್ತೆ. ಅತ್ತೆ, ನೀವು ಮಾಡ್ರನ್ ಆಗಿ ಮಾಡ್ತೀರಾ ಅನ್ಕೊಂಡಿದ್ದೆ, ಆದ್ರೆ ಇಷ್ಟೊಂದು ಅಡ್ವಾನ್ಸ್ ಆಗಿ ಮಾಡ್ತೀರಾ ಅಂತ ಗೊತ್ತಾಗ್ಲಿಲ್ಲ ಅತ್ತೆ. ಹೀಗೆ ಕೌಶಲ್ಯ ಇಬ್ಬರು ಸೊಸೆಂದಿರಿಗೆ ಅವರಿಗೆ ಇಷ್ಟವಾದ ರೀತಿ ಸೀಮಂತವನ್ನು ಮಾಡಿದ್ಲು. ಅವರು ಮನೆಗೆ ಹೋದ್ರು. ಅವರಿಗೆ ಹೆರಿಗೆ ಕೂಡ ಆಯಿತು. ಇಬ್ಬರಿಗೂ ಸುಂದರವಾದ ಮಗು ಹುಟ್ಟಿತು. ಕೌಶಲ್ಯ ಸ್ವಲ್ಪ ದಿನದಲ್ಲಿ ತನ್ನ ಮಗಳಿಗೂ ಮದುವೆಯನ್ನು ಮಾಡಿಸಿದ್ಲು. ಸ್ವಲ್ಪ ದಿನಗಳ ನಂತರ ಮನೆ ಜವಾಬ್ದಾರಿಯನ್ನು ಇಬ್ಬರು ಸೊಸೆಂದಿರಿಗೆ ಒಪ್ಪಿಸಿ ಕೌಶಲ್ಯ ಮತ್ತು ರಘುರಾಮ್ ತೀರ್ಥಯಾತ್ರೆಗೆ ಸಂತೋಷವಾಗಿ ಹೊರಟ್ರು.